ಇದು 4 ಎಕರೆ 10 ಗುಂಟೆ ಜಾಗ ಪೂರ್ತಿ ಬೇಲಿಯಾಗಿ ಈ ಥರ ನಕಾಶೆ ರೋಡ್ 1 ಕಿಲೋಮೀಟ್ರು ಇಷ್ಟೇ ಅಡಿ ಬರೋದು. ಇದು ರೆಕ್ಟ್ಯಾಂಗಲ್ ಆಗಿ ಇರುವಂಥದ್ದು. ಕರೆಕ್ಟಾಗಿ ಊರಿಂದ 1 ಕಿಲೋಮೀಟ್ರ್ ಆಗುತ್ತೆ. ಇದರ ಆಪೋಸಿಟಲ್ಲಿ ಈ ಥರ ಕಾವೇರಿ ಹೊಳೆ ಹರ್ಕೊಂಡು ಹೋಗ್ತಾ ಇರುತ್ತೆ. ಕಾವೇರಿ ನದಿ ಫ್ಲೋಯಿಂಗ್ ವಾಟರ್ ಸೋರ್ಸು. ಇದಕ್ಕೆ ವ್ಯೂ ಇರುವಂಥ ಈ 4 ಎಕರೆ 10 ಗುಂಟೆ ಜಾಗ ರಿಜಿಸ್ಟರ್ಡ್ ಪ್ರಾಪರ್ಟಿ. ಆಮೇಲೆ ಇದಕ್ಕೆ ಓವರ್ಫ್ಲೋ ಏನೋ ಬರಲ್ಲ, ಜಾಸ್ತಿ ಹರ್ಕೊಬಂದ್ರೂ ಕೆಳಗಡೆ ಹೋಗುತ್ತೆ ನೀರು. ಎದುರುಗಡೆ ಒಳ್ಳೆ ಬೆಟ್ಟದ ವ್ಯೂ ಇರುವಂಥ ಜಾಗ ಇದು. ನಾಲ್ಕು ಎಕರೆ 10 ಗುಂಟೆ ಈ ಥರ ತೆಂಗಿನ ಗಿಡಗಳು ಹಾಕಿದ್ದಾರೆ. ಟೋಟಲ್ 4 ಎಕರೆ 10 ಗುಂಟೆ ಪಟ್ಟ ಇದೆ ಬಿಡು. ಇದೇ ಥರ ನಕಾಶೆ ರೋಡು 1 ಕಿಲೋಮೀಟ್ರು ತಾರ್ ರೋಡಿಂದ. ಈ ಥರ ಕಾವೇರಿ ಹೊಳೆ ಹರಿಯುತ್ತಿರುವಂಥ ಜಾಗ. ಅಯ್ಯ, ಇದು ಯಾವ ದಿಕ್ಕಿಗೆ ಹರಿತದೆ ನದಿ? ಪೂರ್ವದಿಂದ ಪಶ್ಚಿಮಕ್ಕೆ ಹರಿತಿರೋದು ಕರೆಕ್ಟಾ? ಪಶ್ಚಿಮದಿಂದ ಪೂರ್ವಕ್ಕೆ. ಇದು ಪಶ್ಚಿಮ, ಇದು ಪೂರ್ವ. ಈ ವಾಟರ್ ಫ್ಲೋಯಿಂಗ್ ಸೋರ್ಸ್ ಬಂದ್ಬಿಟ್ಟು ಪಶ್ಚಿಮದಿಂದ ಪೂರ್ವಕ್ಕೆ ಹರಿತಾ ಇರೋದು. ಆಪಳತಾಗ ಜನರಲ್ ಪ್ರಾಪರ್ಟಿ ರಿಜಿಸ್ಟರ್ ಆಗಿರುವಂಥದ್ದು. ಇದೆ 4 ಎಕರೆ ಬೌಂಡ್ರಿ ಒಳಗಡೆ ಇದ್ವಿ. ಎಲೆಕ್ಟ್ರಿಕ್ ಕನೆಕ್ಷನ್ ಕೂಡ ಇದೆ. ಇದೇ ಜಾಗ ತೆಂಗಿನ ಗಿಡ ಹಾಕಿದ್ದಾರೆ ಒಂದಷ್ಟು. ಏನು ಮೇಂಟೈನ್ ಮಾಡಲಿಲ್ಲ ಇವರು. ಸುತ್ತಲೂ ಈ ಥರ ಗ್ರೀನಿಶ್ ಎನ್ವೈರನ್ಮೆಂಟ್ ಇರೋದು. ಇಲ್ಲಿ ಪಕ್ಕದಲ್ಲೇ ಬೇರೆಯವರು ಕೂಡ ತೊಗೊಂಡಿದ್ದಾರೆ. ಅವರು ಕೂಡ ಬೆಂಗಳೂರವರು ಅಡಿಕೆ ತೋಟ ಹಾಕಿದ್ದಾರೆ, ನೀವು ನೋಡ್ಬೋದು. ಈ ಥರ ಕಾವೇರಿ ಹೊಳೆ ನಿಮಗೆ ಎಲ್ಲಿ ಕಣ್ಣು ಹಾಯಿಸಿದಷ್ಟು ಕಾಣಿಸುತ್ತೆ. ಕಾವೇರಿ ಹೊಳೆ ಹರಿಯುವಂಥ ಜಾಗ ಇದು. ಈ ಥರ ನಕಾಶೆ ರೋಡು. ಏನಾದರೂ ಒಳ್ಳೆ ವ್ಯವಸಾಯ ಮಾಡ್ತೀನಿ ಅವ್ರಿಗೆ ಮಾಡಿಸೋ ಜಾಗ. ಎದುರುಗಡೆ ಕಾವೇರಿ ನದಿ, ಎವರ್ ಗ್ರೀನ್ ವಾಟರ್ ಸೋರ್ಸ್.